ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು 24 ಗಂಟೆಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡುತ್ತಿದೆ. ತದಂಗವಾಗಿ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಕೇಳಿ ಕೃತಾರ್ಥರಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯೊಂದು ಮಹತ್ ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಕೊಡುಗೆಯನ್ನು ನೀಡಿದೆ. ಶ್ರೀ ಗುರು ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ನವಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ
ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಇಷ್ಟೊತ್ತು ನಾವು ಶ್ರೀಕೃಷ್ಣ ಪರಮಾತ್ಮರ ಭಗವದ್ಗೀತೆಯ ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಈಗ ಭಗವದ್ಗೀತಾ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂದು ಅಧ್ಯಾಯದ ಶ್ಲೋಕಗಳ ಪಾರಾಯಣ ಮಾಡೋಕ್ಕೆ ಮುಂಚೆ ಪ್ರವಚನ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರುವಂತಹ ನಮ್ಮ ಆಚಾರ್ಯರು ಬಂದಿದ್ದಾರೆ. ಅವರು ಈಗ ಸುಲಭವಾಗಿ ಸರಳವಾಗಿ ಅದ್ಭುತವಾಗಿ ಪ್ರವಚನವನ್ನು ಆ ಶ್ರೀಕೃಷ್ಣ ಪರಮಾತ್ಮ ಯಾವ ಸಂದೇಶವನ್ನು ನಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ ಅದನ್ನು ಗುರುಗಳ ಆಚಾರ್ಯ ಮುಖಾಂತರವಾಗಿ ನಾವೆಲ್ಲರೂ ಕೂಡ ತಿಳ್ಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅಂತ ಹೇಳಿ ಈಗ ಆಚಾರ್ಯರ ಪ್ರವಚನವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಸಾವಧಾನವಾಗಿ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಯೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀವೆಂಕಟಲಸಚ್ಛೈಲವಾಸೀ ದಾಸೀಕೃತಾಮರಃ ಛಾಯೆಯ ಪಾತು ಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಃ. ಹರಯೇ ನಮಃ. 9ನೇ ಅಧ್ಯಾಯದ ಭಗವದ್ಗೀತೆಯ 17ನೆಯ ಶ್ಲೋಕದ ವ್ಯಾಖ್ಯಾನದ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಿದ್ವಿ. ಅದೆಲ್ಲವನ್ನು ಕೂಡ ಆಲಿಸಿದ್ದೀರ ತಾವು. ಆದ್ದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಇಲ್ಲಿ ತಾನು ಯಾರು ಅಂತ ತಿಳಿಸಬೇಕಾದರೆ 9ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಅಹಂಕರ್ತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಅಂತ ಏನು ತಿಳಿಸಿದ, ಅವುಗಳನ್ನು ಮಾತ್ರ ಇಟ್ಕೊಂಡ್ಬಿಟ್ಟು ಇಷ್ಟನ್ನು ಮಾತ್ರ ಕೃಷ್ಣ ಹೇಳಿದ್ದಾನೆ, ಉಳಿದದ್ರ ಬಗ್ಗೆ ಹೇಳಿಲ್ಲ ಅಂತ ಅಂದುಕೊಳ್ಳಬಾರದು ಅನ್ನೋ ದೃಷ್ಟಿಯಿಂದ ನಿನ್ನೆ ದಿನದ ವ್ಯಾಖ್ಯಾನದಲ್ಲಿ ಹೋತೃ ಅಂದರೆ ಹೋತ ಅಂತ ಕರೆಸಿಕೊಳ್ಳುವವನು ಭಗವಂತನೇ, ಉದ್ಗಾತ ಅಂತ ಹೇಳಿಸ್ಕೊಳ್ಳುವವನು ಭಗವಂತನೇ, ಉದ್ಗಾತೃ ಅಧ್ವರ್ಯು ಬ್ರಹ್ಮ ಅಂತ ಇವರೆಲ್ಲವನ್ನೂ ಎಲ್ಲ ಶಬ್ದಗಳಿಂದ ಕರೆಸಿಕೊಂಡವನು ಭಗವಂತನೇ, ನಾನೇ ಅದೆಲ್ಲ ಅಂತ ತಿಳಿಸ್ತಾನೆ ಭಗವಂತ. ಅರ್ಥಾತ್ ಆ ಹೋತೃ ಉದ್ಗಾತೃ ಅಧ್ವರ್ಯು ಬ್ರಹ್ಮರಿಂದ ಭಗವಂತನಿಗೆ ಅಭೇದ ಅಂತ ಬ್ರಹ್ಮ ಹೇಳ್ಕೊಳ್ತಾ ಇಲ್ಲ. ಇನ್ನು ಭಗವಂತ ಏನು ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣ ಅಂದರೆ ಅವರಾಗೇ ಇರ್ತಾರವರು, ಆದರೆ ಅವರು ಒಳಗಡೆ ಎಲ್ಲ ಕುಳಿತು ಅವರಿಗೆ ನಿಯಮನವನ್ನು ಮಾಡ್ತಾ ಆ ಶಕ್ತಿಯನ್ನು ತುಂಬಿ ಆ ಕೆಲಸಗಳನ್ನು ಅವ್ರನ್ನ ಮಾಡಿಸೋವನು ನಾನೇ. ಆದ್ದರಿಂದ ಮುಖ್ಯವಾಗಿ ಆ ಶಬ್ದಗಳಿಂದ ಕರೆಸ್ಕೊಳ್ಬೇಕಾದವನು ನಾನೇನೇ ಅಂತ ತಿಳಿಸ್ತಾರೆ.
ದೊಡ್ಡ ಒಂದು ತೆಂಗಿನಕಾಯಿ ತೊಗೊಳ್ತೀವಿ, ತೆಂಗಿನ ಮರ 10 ಬೀಳಿಸೋದು ಕೂಡಲೇ ಹೇಳಿದಪ್ಪ ತೆಂಗಿನಕಾಯಿ ಅಂತಂದರು. ತೆಂಗಿನಕಾಯಿ ಅಂತಂದರೆ ಮೇಲ್ಗಡೆ ಸಿಪ್ಪೆ ಇಲ್ವೇನೋ, ಅದು ತೆಂಗಿನಕಾಯ ಅಲ್ಲ. ಆದರೂ ಅದನ್ನು ತೆಂಗಿನಕಾಯಿ ಅಂತ ಕರೆದುವೋ ಇಲ್ಲೋ, ಕರೆದ್ವಿ. ಆದರೆ ನಿಜವಾಗಲೂ ತೆಂಗಿನಕಾಯಿ ಅಂತ ನಮಗೆ ಅಪೇಕ್ಷಿತವಾದದ್ದು ಯಾವುದು ಅಂತಂದರೆ ಅದರ ಒಳಗಡೆ ಇರುವಂಥ ಆ ಚಿಪ್ಪಿನ ಮೇಲಿನ ಭಾಗದ ಹೊಟ್ಟುಗಳು, ಸೊಪ್ಪುಗಳಿದೆ, ಅದೆಲ್ಲದರ ಒಳಗಡೆ ಏನು ಗಟ್ಟಿ ಭಾಗ ಚಿಪ್ಪಿದೆ, ಅದರ ಒಳಗಡೆ ಏನು ಸಾರವತ್ತಾದ ಕೊಬ್ಬರಿ ಇದೆ, ಅದನ್ನು ನಾವು ತೆಂಗಿನಕಾಯಿ ಅಂತ ಕರೆದಿದ್ದು. ಹಾಗೆ ಸಾರವತ್ತಾದ ಭಾಗ ಆಯಾ ಶಬ್ದಗಳಿಂದ ಹೇಳಿಸಿಕೊಳ್ಳುವವನು ಯಾರು ಅಂದರೆ ಭಗವಂತನೇ. ಇನ್ನು ಉಳಿದದ್ದು ಹಾಗೆ ಕರಿತೀವಿ, ಅವುಗಳನ್ನು ಕೂಡ ತೆಂಗಿನಕಾಯಿ ತೆಗೆದುಕೊಂಡು ಬಾ ಅಂದರೆ ದಪ್ಪ ತೆಂಗಿನಕಾಯಿ ತೊಗೊಂಡು ಬಂದು ಕೊಟ್ಟ. ಇದು ಮೇಲ್ಗಡೆದು ಇದು ಸೊಪ್ಪಿದು ಅಂತಲೋ, ಅದರ ತೊಗಟೆ ಇದು ಚರ್ಮ ಅಂತಲೋ, ಅವುಗಳನ್ನು ಅಲ್ಲ ಅಂತ ನಾವೇನು ಹೇಳಲ್ಲ. ಅದು ಹೌದು, ಅದೂ ಹೌದೇ. ಆದರೆ ಅದೆಲ್ಲ ಆ ಹೆಸರುಗಳನ್ನು ಪಡ್ಕೊಳ್ಳೋದಕ್ಕೆ ಮೂಲ ಕಾರಣ ಯಾವುದು ಅಂದರೆ ಅದರ ಒಳಗಡೆ ರಸವತ್ತಾದ ಏನು ತೆಂಗಿನ ತಿರುಳಿತ್ತಲ್ಲ, ಅದರಿಂದಾಗಿ ಇದೆಲ್ಲ ತೆಂಗಿನಕಾಯಿ ಅಂತ ಕರೆಸ್ಕೊಳ್ಳುತ್ತೆ. ಆ ತಿರುಳೇ ಒಳಗಡೆ ಇಲ್ಲದೆ ಹೋಗಿದ್ದರೆ ಇದನ್ನು ಯಾರು ತೆಂಗಿನಕಾಯಿ ಅಂತಲೇ ಕರೆಯೋಲ್ಲ. ಅದರಂತೆ ಭಗವಂತ ಸಾರರೂಪನಾಗಿ ಪ್ರತಿಯೊಬ್ಬರಲ್ಲೂ ಒಳಗಡೆ ಕುಳಿತು ಅವರಿಗೆ ನಿಯಾಮಕನಾಗಿ ಪ್ರೇರಣೆಯನ್ನು ಮಾಡ್ತಾ ಅದು ಹೇಳ್ತಾರೆ. ಆದ್ದರಿಂದ ಭಗವಂತ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಂದ ಧ್ರುವ. ಆದ್ದರಿಂದ ಎಲ್ಲರ ಒಳಗೆ ಕುಳಿತು, ಎಲ್ಲ ಇಂದ್ರಿಯಗಳ ಒಳಗೆ ಕೂತು ಪ್ರೇರಣೆ ಕೊಡುವವನು ಭಗವಂತನೇ. ಆದ್ದರಿಂದ ಅವನೇ ಕ್ರತು, ಅವನೇ ಯಜ್ಞ, ಅವನೇ ಆಜ್ಯ, ಅವನೇ ಹವಿಸ್ಸು, ಅವನೇ ಹೋತ, ಅಧ್ವರ್ಯು, ಉದ್ಗಾತರು. ಪ್ರತಿಯೊಂದು ಒಂದು ಯಾಗವನ್ನು ತೆಗೆದುಕೊಂಡ್ರೆ ಏನೇನು ಅದರ ಅಂಶಗಳಿದೆಯೋ ಆ ಎಲ್ಲ ಅಂಶಗಳು ನಾನೇ ಅಂತ ಪ್ರಾಧಾನ್ಯದ ದೃಷ್ಟಿಯಿಂದ ಭಗವಂತ ತನ್ನನ್ನು ತಾನು ಘೋಷಣೆ ಮಾಡಿಕೊಂಡ ಹೊರತು ಅವೆಲ್ಲ ನಾನೇ ಅಂಥೇಳಿ ಜಡವಾದ ವಸ್ತುಗಳಿಗೂ ತನಗೂ ಕೂಡ ಅಭೇದವನ್ನು ಆತ ಹೇಳಿಕೊಂಡ ಅಂತ ಅಂದ್ಕೊಳ್ಳಬಾರದು. ಅಥವಾ ಚೇತನ ರಾಶಿಗಳಿಂದ ತನಗೆ ಅಭೇದವನ್ನು ಹೇಳ್ದ ಅಂತಲೂ ಅಂದ್ಕೊಳ್ಳಬಾರದು. ಅನಂತರ ಮುಂದುವರಿಸಿ ಭಗವಂತ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ಎಚ್ಚರಿಕೆ ಕೊಡೋದು ಯಾಕೆ ಹಿಂಗೆ ಹೇಳ್ಕೊಳ್ತಾನೆ ಭಗವಂತ ಅಂತಂದರೆ, ನಿಮ್ಮದು ಅನುಕ್ಷಣದಲ್ಲಿ ಈ ಕೆಲಸಗಳನ್ನು, ಕ್ರಿಯೆಗಳನ್ನು, ಯಜ್ಞಯಾಗಾದಿಗಳನ್ನು ಮಾಡೋ ಸಂದರ್ಭದಲ್ಲಿ ನಾವೇ ಎಲ್ಲ ಮಾಡ್ತಾಯಿದ್ದೀವಿ ಅನ್ನೋ ಅಹಂಕಾರ ನಿಮಗೆ ಬರದೇ ಇರಲಿ, ನನ್ನ ಎಚ್ಚರಿಕೆ ನಿಮಗಿರಲಿ ಅನ್ನೋ ದೃಷ್ಟಿಯಿಂದ, ಜೊತೆಗೆ ಈ ರೀತಿ ನನ್ನ ಬಗ್ಗೆ ನೀವು ತಿಳ್ಕೊಳ್ಳೋದ್ರಿಂದ ಅತ್ಯುತ್ತಮವಾದ ಅಂತಿಮ ಪುರುಷಾರ್ಥ ಅಂತ ಕರೆಸ್ಕೊಂಡ ಮೋಕ್ಷ ನಿಮ್ಮದಾಗತ್ತೆ. ಆ ಮೋಕ್ಷವನ್ನು ನಾನು ನೀಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಪಿತಾಹಂ ಅಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರೇವಚ ಅಂದ. ಸಾಮ ಅಂದ ಸಮತ್ವಾತ್ ಸಾಮ ಇತ್ಯುಕ್ತಃ. ಎಲ್ಲ ಭಗವಂತನ ರೂಪಗಳಲ್ಲೂ ಕೂಡ ನಾವು ಭೇದವನ್ನು ಎಣಿಸಬಾರದು. ಅದೊಂದು ಭಗವಂತನಿಗೆ ಮಾಡಿದ ದ್ವೇಷ ಅಂತ ಕರೆಸ್ಕೊಂಡು ಬಿಡುತ್ತೆ. ಭಗವಂತ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮಕೃಷ್ಣ, ಬುದ್ಧ, ಕಲ್ಕಿ ಅನೇಕ ರೂಪಗಳನ್ನು ತೆಗೆದುಕೊಂಡ, ಋಷಭಾವತಾರವನ್ನು ತೆಗೆದುಕೊಂಡ, ಮಹಿದಾಸ, ಯಜ್ಞನಾಮಕನಾದ ಭಗವಂತ ಇದ್ದಾನೆ, ದತ್ತಾತ್ರೇಯ ರೂಪಿಯಾದ ಭಗವಂತ ಇದ್ದಾನೆ. ಎಷ್ಟು ನಾರಾಯಣ ಇರ್ಬೋದು, ನಾರಾಯಣ ರೂಪ ಇರ್ಬೋದು, ಈ ಅಂಶಾವತಾರಗಳಿದೆ, ಆವೇಶಾವತಾರಗಳಿದೆ, ಸ್ವರೂಪಾವತಾರಗಳಿದೆ, ಯಾವುದೇ ಇದೆ ಎಲ್ಲದರೊಳಗಡೆ ಇರುವಂಥ ಭಗವಂತ ಇದ್ದಾನಲ್ಲ, ಆ ಭಗವಂತನಲ್ಲಿ ಭೇದವನ್ನು ನಾವು ಎಣಿಸಬಾರದು. ಅವನ ಶಕ್ತಿ ಸಾಮರ್ಥ್ಯಗಳಲ್ಲಿ ಒಂದು ಹೆಚ್ಚು ಕಡಿಮೆ ಅಂತ ಭಾವಿಸಬಾರದು. ಅನೇಕರಂಗೆ ಅಂದ್ಕೊಳ್ಳೋದಿದೆ. ವೇದವ್ಯಾಸ ದೇವರು ಭಗವಂತನ ಅವತಾರ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂದರು. ನಿಜ, ವಿಷ್ಣುವಿನ ಅವತಾರಪ್ಪ ವೇದವ್ಯಾಸರು ಅಂದರು. ಆದರೆ ವೇದವ್ಯಾಸರು ಮಹಾಭಾರತದ ಕಾಲದಲ್ಲಿದ್ದರು, ಒಂದೇ ಒಂದು ಯುದ್ಧ ಮಾಡಲಿಲ್ವೇ? ಅವರಿಗೆ ಶಸ್ತ್ರಾಸ್ತ್ರ ಗೊತ್ತಿರಲಿಲ್ಲ. ಅವರಿಗೆ ಕೃಷ್ಣ ಇದ್ದ ನೋಡಿ, ಭಗವದ್ಗೀತೆಯನ್ನು ಉಪದೇಶ ಮಾಡ್ದ, ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಟವನ್ನು ಮಾಡ್ದ, ಜರಾಸಂಧಾದಿಗಳನ್ನು ಸೋಲಿಸ್ದ ಅನೇಕ ಬಾರಿ. ತಾನು ಪತ್ನಿಯರನ್ನು ಸ್ವಯಂವರದಲ್ಲಿ ವರ್ಣ ಮಾಡೋ ಸಂದರ್ಭದಲ್ಲಿ ತನ್ನ ಬಿಲ್ವಿದ್ಯೆಯ ಕೌಶಲವನ್ನು ಪ್ರದರ್ಶನ ಮಾಡಿದ್ದಾನೆ. ಅದು ಕೃಷ್ಣಾವತಾರ. ಅದು ಬಿಲ್ವಿದ್ಯೆಯೂ ಗೊತ್ತು ಅವನಿಗೆ, ಧನುರ್ವಿದ್ಯೆಯಲ್ಲೂ ಪರಿಣತ, ಜೊತೆಗೆ ಶಾಸ್ತ್ರದಲ್ಲೂ ಪರಿಣತನಾದಂಥವನು ಭಗವಂತ. ವೇದವ್ಯಾಸರು ಹಾಗಲ್ಲ ಅಂತ ಕೆಲವರು ಹೀಗೆ ಹೇಳೋರು ಇರ್ತಾರೆ. ಹಾಗೆ ಅಂದ್ಕೊಳ್ಬಾರ್ದು.
ಭಗವಂತ ಆಯಾ ಕಾಲದಲ್ಲಿ ಎಲ್ಲ ವಿಧವಾದ ಸಾಮರ್ಥ್ಯಗಳನ್ನು ಪಡೆದಂಥವನು ಭಗವಂತ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಎಲ್ಲವೂ ಭಗವಂತನ ರೂಪಗಳು ಪೂರ್ಣವೇ. ಆಯಾ ಕಾಲಕ್ಕೆ ಸರಿಯಾಗಿ ಭಗವಂತ ತನ್ನ ಶಕ್ತಿಗಳನ್ನು ಅಭಿವ್ಯಕ್ತಿ ಮಾಡೋದು ಮಾತ್ರ. ಆದ್ದರಿಂದ ಪ್ರತಿಯೊಂದು ವ್ಯಕ್ತಿಗಳಿರ್ಬೋದು, ಆತ ಮನುಷ್ಯ ಇರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿ ಇರ್ಬೋದು, ಸಣ್ಣ ಇರುವೆ ಇರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಅದರೊಳಗಡೆ ಭಗವಂತನ ಏನು ರೂಪ ಇದೆ ಅಂತಂತೀವಿ ನಾವು, ಆ ರೂಪಗಳಿಗೂ ಆನೆಯಲ್ಲಿರುವಂಥ ಭಗವಂತನ ಒಂದು ಒಳಗಡೆ ಇರೋ ರೂಪಕ್ಕೂ ಸಮಾನತೆಯನ್ನು ತಿಳ್ಕೊಳ್ಬೇಕು. ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು. ಆನೆಗೆ ಶಕ್ತಿ ಜಾಸ್ತಿ, ಇರುವೆಗೆ ಶಕ್ತಿ ಕಡಿಮೆ ಇರ್ಬೋದು ನಿಜ, ಆದರೆ ಅದರ ಒಳಗಡೆ ಇರುವಂಥ ಭಗವಂತನ ಶಕ್ತಿ ಸಮಾನವಾದದ್ದು. ಭಗವಂತ ಇರುವೆಯಲ್ಲಿ ತಾನು ಕೂತ್ಕೊಂಡಿದ್ದಾನೆ, ಅಷ್ಟೇ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂಥವನು ಅದನ್ನು ಪ್ರಕಟ ಮಾಡೋಲ್ಲ. ಅದಕ್ಕೋಸ್ಕರ ಇರುವೆ ಆನೆ ಥರ ಕೆಲಸ ಮಾಡೋಲ್ಲ, ಅಷ್ಟೇ. ಆದ್ದರಿಂದ ಆನೆ ಇರುವೆ ಥರ ಕೆಲಸ ಮಾಡುತ್ತಾ? ಮಾಡೋಕ್ಕಾಗಲ್ಲ. ಆ ರೀತಿಯಾದ ಶಕ್ತಿಯನ್ನು ಭಗವಂತ, ಅದರೊಳಗಡೆ ಇರೋ ಭಗವಂತ ಆತ ಪ್ರಕಟ ಮಾಡೋಲ್ಲ. ಇರುವೆ ಆರಾಮವಾಗಿ ಗೋಡೆ ಹತ್ಕೊಂಡು ಹೊಟ್ಟೋಗುತ್ತೆ. ಆನೆ ಗೋಡೆ ಹತ್ಕೊಂಡು ಹೋಗೋಕ್ಕಾಗತ್ತಾ? ಹತ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಾಗಲ್ಲ? ಆ ಇರುವೆಯಲ್ಲಿ ಆ ಶಕ್ತಿಯನ್ನೇನು ಭಗವಂತ ಪ್ರಕಟ ಮಾಡ್ದ, ಆ ಶಕ್ತಿಯನ್ನು ಆನೆ ಒಳಗಡೆ ಇದ್ದಾಗ ಅದೇ ಭಗವಂತ ಅವನು ಆ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಲಿಲ್ಲ, ಅಷ್ಟೇ. ಆದ್ದರಿಂದ ಭಗವಂತ ಎಲ್ಲದರೊಳಗೂ ಇದನ್ನೇ ಸ್ಪಷ್ಟವಾಗಿ ಗೀತೆಯಲ್ಲಿ ನಾವೀಗಾಗಲೇ ಅದನ್ನು ಕೇಳಿದ್ದೀವಿ ಹಲವು ಬಾರಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ತಿನಿ ಶುನಿಕೈವ ಶ್ವಪಾಕೆ ಚ ಪಂಡಿತಾಸ್ ಸಮದರ್ಶಿನಃ ಅಂತ ಕೇಳಿದ್ದೀವಿ. ಆದ್ದರಿಂದ ಎಲ್ಲ ಕಡೆ ಆತ ಸಮನಾದ್ದರಿಂದಲೇ ಅವನಿಗೆ ಸಾಮ ಅಂತ ಕರೆಸ್ಕೊಂಡ, ಯಜುಹು ಅಂತ ಕರೆಸ್ಕೊಂಡ ಅಂತ ಎಲ್ಲ ನಿನ್ನೆ ದಿನ ನೋಡಿದ್ವಿ. ಅನಂತರದಲ್ಲಿ ಮತ್ತೆ ಭಗವಂತನಿಗೆ ಇದೆಲ್ಲ ಶಬ್ದಗಳನ್ನು ಸಮನ್ವಯ ಆಗಿ ಆಯಾ ಶಬ್ದಗಳಿಂದ ಭಗವಂತ ಕರೆಸ್ಕೊಳ್ತಾನೆ, ಅದನ್ನೆಲ್ಲ ಹೇಳಿದ್ವಿ. ಹೇಳಿದ ನಂತರದಲ್ಲಿ ಮತ್ತೆ ಮುಂದೆ ಭಗವಂತ ಕೃಷ್ಣ ಆತ 17ನೇ ಶ್ಲೋಕ ಆಯಿತು. 18ನೇ ಶ್ಲೋಕದಲ್ಲಿ ತಾನು ಹೇಳ್ತಾ ಇದ್ದಾನೆ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಭಗವಂತ ಹೇಳ್ದ, ಎಲ್ಲ ನಾನೇನೇ ಅಂದ. ಇಲ್ಲಿ ಭಗವಂತ ಏನು ಮಾಡ್ತಾನೆ ಅಂದರೆ ಎಲ್ಲ ಬೇರೆ ಬೇರೆ ಇದ್ದನ್ನು ಉಲ್ಲೇಖ ಮಾಡ್ತಾನೆ. ಪ್ರಭವ ಪ್ರಳಯ ಅನ್ನೋದೆಲ್ಲ ಇದೆಲ್ಲ ಕ್ರಿಯಾರೂಪಗಳಿದು. ಪ್ರಭವವನ್ನು ಉಂಟು ಮಾಡುವವನು, ಪ್ರಳಯವನ್ನು ಉಂಟು ಮಾಡುವವನು. ಆದ್ದರಿಂದ ಪ್ರಳಯ ದ್ರವ್ಯರೂಪ ಅಲ್ಲ, ಆ ಕ್ರಿಯಾಕ್ಕೆ ಪ್ರೇರಕನಾಗಿ ಆಯಾ ನಾಮಗಳನ್ನು ಭಗವಂತ ಇಲ್ಲಿ ಪಡ್ಕೊಂಡಿದ್ದಾನೆ. ಭರ್ತ ಪ್ರಭು ಅಂದರೆ ವ್ಯಕ್ತಿಗಳೇ ಆಗಿ ವ್ಯಕ್ತಿಗಳ ಒಳಗಡೆ ಆ ಗುಣಗಳನ್ನು ಪಡೆದುಕೊಂಡು ಅದರ ಕ್ರಿಯೆಗಳನ್ನು ನಡೆಸುವವನಾಗಿ ಭಗವಂತ ಹೆಸರುಗಳನ್ನು ಪಡ್ಕೊಂಡಿದ್ದಾನೆ. ಇದೆಲ್ಲದರ ಸಮಾವೇಶವನ್ನು ಇಲ್ಲಿ ಹಾಕಬೇಕಾದ್ರೆ ಒಂದೊಂದು ಪದಗಳನ್ನು ಹಾಕಬೇಕಾದರೂ ಒಂದೊಂದುಗಳನ್ನು ಅದು ಪ್ರತಿನಿಧಿ ಮಾಡಬೇಕು. ಆ ದೃಷ್ಟಿಯನ್ನಿಟ್ಟುಕೊಂಡು ಭಗವಂತ ಇಲ್ಲಿ ಶಬ್ದಗಳನ್ನು ಜೋಡಣೆಯನ್ನು ಮಾಡಿದ್ದಾನೆ. ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ರೆ ತುಂಬ ವಿಚಾರವಾಗುತ್ತದು. ಆದ್ದರಿಂದ ಗತಿ ಭರ್ತಾ, ಗತಿ ಅಂದರೆ ಏನಪ್ಪ ಭಗವಂತ ಅಂತಂದರೆ, ಗತಿ ಅಂದರೆ ನಮಗೆ ಮುಂದೆ ಇಲ್ಲಿ ಇದೆ ಶರಣಂ ಅಂತ ಒಂದಿದೆ ಶಬ್ದ. ನಮಗೆ ಶರಣು ಭಗವಂತ, ಅವನೇ ಗತಿ ಅಂತ ಕನ್ನಡದಲ್ಲಿ ನಾವು ವಾಕ್ಯವನ್ನು ಪ್ರಯೋಗ ಮಾಡ್ತೀವಿ. ಸಂಸ್ಕೃತದಲ್ಲೂ ಹೇಳ್ತೀವಿ, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಇಲ್ಲಿ ಗತಿ ಮತ್ತು ಶರಣ ಅನ್ನೋ ಎರಡು ಶಬ್ದವು ಸಮಾನಾರ್ಥಕವಾದ ಶಬ್ದವಲ್ಲ. ಅದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಅದರ ಅರ್ಥವನ್ನು ಬರೆದು ತೋರಿಸಿದ್ರು. ಅಂದರೆ ಗತಿ ಅಂದರೆ ಇಲ್ಲಿ ಮುಮುಕ್ಷುಭಿ ಗಮ್ಯತೆ ಇತಿ ಗತಿ. ಯಾರು ಮೋಕ್ಷವನ್ನು ಪಡಿಬೇಕು ಅಂತ ಆಸಕ್ತಿ ಹೊಂದಿದ್ದಾರೆ, ಅಂಥ ಬ್ರಹ್ಮಾದಿ ದೇವತೆಗಳು ಮೋಕ್ಷವನ್ನು ಅಪೇಕ್ಷೆ ಮಾಡ್ತಾರಲ್ಲ, ಅಂಥವ್ರುಗಳೆಲ್ಲ ಯಾರನ್ನ ಶರಣು ಹೊಂದೋದು, ಯಾರ ಬಳಿಗೆ ಹೋಗ್ತಾರೆ ಅವನು ಗತಿ. ಅದರಿಂದ ಇದರಲ್ಲಿ ಸ್ವಲ್ಪ ವಿಶೇಷತೆ ಉಂಟು. ಮುಮುಕ್ಷುಭಿ ಗಮ್ಯತೆ ಇತಿ ಗತಿ ಅಂದರೆ ಗತಿ ಅಂತ ಭಗವಂತ ಕರೆಸ್ಕೊಂಡಿದ್ದು ಯಾವಾಗ ಅಂದರೆ, ಇವ್ರಿಗೆ ಗಂಡನಿಗೆ ಹೆಂಡತಿನೇ ಗತಿ
ಅಂತ ನಾವಂತೀವಲ್ಲ, ಆ ಅರ್ಥದಲ್ಲಿ ಇಲ್ಲಿ ಹೇಳಲಿಲ್ಲ. ಅದಕ್ಕೋಸ್ಕರ ಹೇಳಿದ್ದು ಬ್ರಹ್ಮಾದಿ ದೇವತೆಗಳು ಮೋಕ್ಷವನ್ನು ಅಪೇಕ್ಷೆ ಮಾಡ್ತಾರಲ್ಲ, ಹಾಗೆ ಮೋಕ್ಷವನ್ನು ಅಪೇಕ್ಷೆ ಮಾಡತಕ್ಕಂಥ ಮುಮುಕ್ಷುಗಳು ಅಂತ ಯಾರಿದ್ದಾರೆ, ಅಂಥವರುಗಳಿಂದ ಹೊಂದಲಿಕ್ಕೆ ಯೋಗ್ಯನಾದಂಥವನು ಯಾರಪ್ಪ ಅಂದರೆ ಭಗವಂತ. ಆದ್ದರಿಂದ ಅವನು ಗತಿ ಅಂತ ಕರೆದರು. ಆದ್ದರಿಂದ ಯಾಕೆ ಅಂದರೆ ಇದು ಸ್ಫುಟವಾಗಿ ಸಾಮವೇದದ ವಾಸಿಷ್ಠ ಶಾಖಾದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ವಿಶೇಷವಾಗಿ ಇಲ್ಲಿ ಅದನ್ನು ಹೇಳ್ತಾ ಇರೋದಿಲ್ಲ. ಅದಕ್ಕಸ್ಮಾದುಚ್ಯತೆ ಗತಿರಿತಿ, ಭಗವಂತನನ್ನು ಗತಿ ಅಂತ ಹ್ಯಾಕೆ ಕರಿತೀರಾ ಅಂತ ಕೇಳಿದ ಕೂಡಲೇ ಬ್ರಹ್ಮೈವ ಗತಿ, ಯಾರು ಬ್ರಹ್ಮನೇ ಗತಿ. ತದ್ದಿ ಗಮ್ಯತೆ ಪಾಪ ವಿಮುಕ್ತೈ ಅಂತಂದರು. ಯಾರು ಪಾಪಗಳನ್ನು ಕಳೆದುಕೊಂಡಿದ್ದಾರೆ, ವಿಶೇಷವಾದ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೆ, ತಮ್ಮ ಸಾಧನಗಳನ್ನು ಸಂಪೂರ್ಣ ಮಾಡಿಕೊಂಡಿದ್ದಾರೆ, ಅಂಥವರುಗಳಿಂದ ಭಗವಂತ ಹೊಂದಲ್ಪಡ್ತಾನೆ. ಆದ್ದರಿಂದ ಭಗವಂತನಿಗೆ ಗತಿ ಅಂತ ಹೆಸರು. ನಾವು ಮೋಕ್ಷವನ್ನು ಹೊಂದೋದು ಅಂದ್ರೇನು? ಭಗವಂತನನ್ನೇ ಹೊಂದೋದು. ಗತಿ ಅವನನ್ನೇ ಹೊಂದೋದು ನಾವು. ಅದಕ್ಕೋಸ್ಕರ ಅವನಿಗೆ ಗತಿ ಅಂತ ಹೆಸರು ಅಂತ ಅದನ್ನು ತಿಳಿಸಿದರು. ಗತಿ ಭರ್ತ, ಎಲ್ಲರನ್ನ ಭರಣ ಮಾಡುವವನು, ವಿಶೇಷವಾಗಿ ನಮ್ಮನ್ನು ಭರಣ ಮಾಡಿ ಕಾಪಾಡುವವನು, ರಕ್ಷಣೆ ಮಾಡುವವನು ಭಗವಂತ, ಪೋಷಣೆ ಮಾಡುವವನು ಭಗವಂತ. ಆದ್ದರಿಂದ ಅವನಿಗೆ ಭರ್ತ ಅಂತ ಕರೆದರು. ಭ್ರಿಯತೆ ಇತಿ ಭರ್ತ ಅಂತಂತಾರೆ. ಅವನು ಎಲ್ಲರನ್ನ ತಾನು ಹೊತ್ಕೊಳ್ತಾನೆ ಭಗವಂತ. ಅದಕ್ಕೆ ಅವನಿಗೆ ಭರ್ತೃ ಅನ್ನೋ ಶಬ್ದವನ್ನು ವಿಶೇಷವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ನಮ್ಮನ್ನು ಪೋಷಣೆ ಮಾಡ್ತಾನೋ ಇಲ್ಲೋ ಅಂತ ಅಂದ್ಕೊಳ್ಳೋದು ಬೇಡ. ಮುಕ್ತಿಯನ್ನು ಹೊಂದೋ ವ್ಯಕ್ತಿಗಳಿಗೆ ಅವನೇ ಸ್ಥಾನ, ಗತಿ ನಿಜ. ಅವರು ಸಂಸಾರಿಗಳಾಗಿರಲಿ, ಅವರು ಎಲ್ಲೇ ಇರಲಿ, ಭಕ್ತರಾದಂಥವರನ್ನು ಭರಣ ಮಾಡುವವನು ಭಗವಂತನಾದ್ದರಿಂದ ಅವನಿಗೆ ಭರ್ತ ಅಂತ ಶಬ್ದದಿಂದ ಉಲ್ಲೇಖವನ್ನು ಮಾಡಿದ್ರು ಅಂತ ಅಂತಾರೆ. ಆದ್ದರಿಂದ ಭಗವಂತ ಅಥವಾ ಭರ್ತ, ಸಂಭವೋ ಭಾವನೋ ಭರ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಹೆಸರುಗಳನ್ನು ಉಲ್ಲೇಖ ಮಾಡಬೇಕಾದ್ರೆ ಭರ್ತ ಅನ್ನೋ ಶಬ್ದವನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಅವನು ಭರ್ತ ಅಂತ ಕರೆಸ್ಕೊಳ್ತಾರನು. ಆನಂತರ ಭಗವಂತನನ್ನು ಕರಿಬೇಕಾದರೆ ಭರ್ತ ಅಂತ ಮಾತ್ರ ಅಲ್ಲ, ಆನಂತರ ಗತಿ ಭರ್ತ ಅಂತ ಹೇಳಿ ಆನಂತರದಲ್ಲಿ ಭಗವಂತನನ್ನು ಪ್ರಭು ಸಾಕ್ಷಿ ಅಂತ ಹೇಳಿದರು. ಅನೇಕ ಅರ್ಥಗಳನ್ನು ಪ್ರಭು ಅನ್ನೋದಕ್ಕೆ ಉಲ್ಲೇಖವನ್ನು ಮಾಡ್ತಾರೆ. ಅನೇಕ ಅರ್ಥಗಳು ಪ್ರಭು ಅನ್ನೋದಕ್ಕೆ. ಪ್ರಕರ್ಷೇಣ ಭವತಿ ಇತಿ ಪ್ರಭು ಅಂತಲೂ ವ್ಯುತ್ಪತ್ತಿಯನ್ನು ಮಾಡ್ಬೋದು ಭಗವಂತನಿಗೆ. ಆದ್ದರಿಂದ ಭಗವಂತ ತಾನು ಆನಂದವನ್ನು ನೀಡುವವನು, ಎಲ್ಲ ಕ್ರಿಯೆಗಳನ್ನು ಸ್ವತಃ ತಾನು ಅನುಭವಿಸುವವನು, ತಾನೇ ಮಾಡುವವನಾದ್ದರಿಂದ ಭಗವಂತ ಆತ ಸಾಕ್ಷಿ, ನೋಡುವವನು ಅವನೇನೆ. ಅವ್ರ ಕೈಯಲ್ಲಿ ಮಾಡಿಸಿ ಅವರು ಮಾಡ್ತಾ ಇರೋದನ್ನು ನೋಡ್ತಾನೆ ಅಂದರೆ ಇವನು ಮಾಡಲ್ಲ ಅಂತ ಅಂದ್ಕೊಂಡು ಬಿಡ್ತಾರೆ. ಅದಕ್ಕೆ ಇವನೇ ಅವರ ಒಳಗಡೆ ಕೂತ್ಕೊಂಡು ಮಾಡೋದು. ಆದ್ದರಿಂದ ಭಗವಂತನನ್ನು ಇಲ್ಲಿ ವಿಶೇಷವಾಗಿ ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಅಂದರು. ಅವನೇ ನಿವಾಸ, ನಿತರಾಂ ವಸತಿ ಭಕ್ತೇಶು ಇತಿ ನಿವಾಸ ಶ್ರೀನಿವಾಸ ಅಂತೀವಿ. ಭಗವಂತನಾದ 7 ಬೆಟ್ಟಗಳ ಒಡೆಯನಾದ ಭಗವಂತ, ತಿರುಮಲೆಯ ಬೆಟ್ಟದಲ್ಲಿ ನೆಲೆಸಿರುವ ಭಗವಂತ ಅವನು ಶ್ರೀನಿವಾಸ. ಅಂದರೆ ಲಕ್ಷ್ಮೀ ಜೊತೆಗೆ ಶ್ರೀಯಾಸಹ ನಿವಸತಿ. ಲಕ್ಷ್ಮೀ ಜೊತೆಗೆ ಯಾವಾಗಲೂ ಇರ್ತಾನೆ, ತನ್ನ ಎದೆಯಲ್ಲೇ ಧರಿಸ್ಕೊಂಡಿರ್ತಾನೆ. ಜೊತೆಗೆ ಲಕ್ಷ್ಮೀ ದೇವಿಯಲ್ಲಿ ನೆಲೆಸಿರ್ತಾನೆ ಲಕ್ಷ್ಮೀ ರೂಪದಿಂದ. ಜೊತೆಗೆ ಸಾಕ್ಷಾತ್ ಭಗವಂತನೇ ಅವನು ಎಲ್ಲ ಕಡೆಯಲ್ಲೂ ಕೂಡ ವಾಸ ಮಾಡಿರೋದರಿಂದ ಅವನಿಗೆ ನಿವಾಸ ಅಂತ ಹೆಸರು. ಆದ್ದರಿಂದ ಇದೆಲ್ಲ ಹತ್ತತ್ತರದ ಶಬ್ದಗಳಂತ ಕಾಣುತ್ತೆ ನಿಜ, ಆದರೆ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತಂತಾರೆ. ಆದ್ದರಿಂದ ನಿವಾಸ ಶರಣಂ ಸುಹೃತ್, ಅವನನ್ನೇ ಶರಣ ಅಂತ ಕರೆದರು. ಸುರೇಶ ಶರಣಂ ಶರ್ಮ ಅಂತಂದರು. ಶರಣಂ ಗೃಹರಕ್ಷಿತ್ರೋಹೋ ಅಂತಂದರು. ಶರಣ ಅಂದರೆ ಮನೆಗೆ ಸಂಸ್ಕೃತದಲ್ಲಿ ಶರಣ ಅಂತ ಹೆಸರಿದೆ. ರಕ್ಷಣೆ ಮಾಡುವವನಿಗೂ ಕೂಡ ಶರಣ ಅಂತ ಹೆಸರಿದೆ. ಹಾಗೆ ಭಗವಂತ ಇಡೀ ಜಗತ್ತಿನ ಆವಾಸ ಸ್ಥಾನವೂ ಭಗವಂತ ಆದ್ದರಿಂದ ಶರಣ ನಿಜ, ರಕ್ಷಣೆ ಮಾಡುವವನಾದ್ದರಿಂದಲೂ ಭಗವಂತ ಶರಣ.
ಅದು ಬೇರೆ ಬೇರೆ ಕಡೆಯಲ್ಲಿ ಬಳಸ್ತಾರೆ. ಆದರೆ ಭಗವಂತನ ವಿಚಾರಕ್ಕೆ ಬಂದಾಗ ಮಾತ್ರ ಆತ ಎಲ್ಲರಿಗೂ ಆವಾಸ ಸ್ಥಾನವೂ ಹೌದು, ಎಲ್ಲರನ್ನ ರಕ್ಷಣೆ ಮಾಡುವವನು ಭಗವಂತ ಹೌದು. ಆದ್ದರಿಂದ ಭಗವಂತ ಶರಣ ಅಂತ ಅನ್ಕೋಬೇಕು. ಆದ್ದರಿಂದ ನಿವಾಸ ಶರಣಂ ಸುಹೃತ್. ಸುಹೃತ್ ಅಂದರೆ ಮಿತ್ರ. ಅದನ್ನು ಸುಹೃನ್ಮಿತ್ರ ಹೃದಾಸೀರ್ಯ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ ಅಂತ. ಅಲ್ಲಿ ಪರೋಪಕಾರದ ಅಪೇಕ್ಷೆನೇ ಇಲ್ಲದೆ ಭಗವಂತ, ಯಾವ ವಿಧವಾದ ಅಪೇಕ್ಷೆಗಳು ಇಲ್ಲದೆ ಭಗವಂತ ಕರುಣೆಯಿಂದ ಜೀವರಾಶಿಗಳಿಗೆ ಅವರವರ ಯೋಗ್ಯತೆಯನ್ನು ನೋಡಿ ತಾನು ಸಹಕಾರವನ್ನು ನೀಡೋದಾದ್ದರಿಂದ, ಅವರ ಉನ್ನತಿಯನ್ನು ನೀಡುವವನಾದ್ದರಿಂದ ಭಗವಂತ ಆತ ಸುಹೃತ್. ಅಷ್ಟೇ ಅಲ್ಲ, ಭಗವಂತನ ಹೃದಯದಲ್ಲಿ ಕಲ್ಮಶಗಳೇ ಇಲ್ಲ. ಶೋಭನವಾದ ಹೃದಯ ಅಂದರೆ ಭಗವಂತನದು. ಆದ್ದರಿಂದ ಅವನನ್ನು ಸುಹೃತ್ ಅಂತ ಕರೀತಾರೆ. ಭಗವಂತನನ್ನು ಸುಹೃತ್ ಶಬ್ದದಿಂದ ಕರೆಸಿಕೊಂಡಂಥವನು ಭಗವಂತನೇ. ಆದ್ದರಿಂದ ಇಲ್ಲಿ ಹೇಳಬೇಕಾದ್ರೆ ಗತಿಯವನೇ, ಪೋಷಣ ಮಾಡೋನವನೇ, ಸ್ವಾಮಿಯವನೇ, ಸಾಕ್ಷಿಯವನೇ, ನಿವಾಸ ಅವನೇ, ಶರಣ ಅವನೇ, ಸುಹೃತ್ ಯಾರು ಅವನೇ. ಹಾಗಾದರೆ ಇದನ್ನೆಲ್ಲ ಯಾಕೆ ಭಗವಂತ ತನ್ನ ಬಗ್ಗೆ ತಾನೇ ಇದನ್ನು ಹೇಳ್ಕೊಳ್ತಾನೆಂದರೆ, ನೋಡು, ನಿನಗೆ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಕೊಂಡು ಜಗತ್ತಿಗೆ ಹೇಳುವಂಥ ಮಾತಿದು. ನೋಡಿ, ನೀವು ಯಾವ ದೃಷ್ಟಿಯಿಂದ ಯೋಚನೆ ಮಾಡಿದ್ರೂ ಕೂಡ ಎಲ್ಲವೂ ನಾನೇನೇ. ನನ್ನ ಹೊರತಾಗಿ ನೀವು ಇನ್ಯಾವ ದೃಷ್ಟಿಯಿಂದಲೂ ಇಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಸ್ನೇಹಿತ ಇದ್ದಾನೆ, ಸುಹೃತ್ ಇದ್ದಾನೆ, ಅವನು ಸಹಾಯ ಮಾಡ್ತಾನೆ ಅಂತಂದರೆ ಸುಹೃತ್ ನಾನೇ. ಇಲ್ಲ, ನಮ್ಮ ಒಡೆಯರಿದ್ದಾರೆ, ಅವರು ಸಹಾಯ ಮಾಡ್ತಾರೆ, ಪ್ರಭು ಇದ್ದಾನೆ, ನಾನೇ ಪ್ರಭು, ಶರಣ ನಾನೇ ಶರಣ, ಗತಿ ನಾನೇ ಗತಿ ಅಂತ ಪ್ರತಿಯೊಂದೂ ಕೂಡ ನಾನೇ. ಆದ್ದರಿಂದ ನೀವು ಅನ್ಯರನ್ನು ಮೊರೆ ಹೋಗೋದರಲ್ಲಿ ಅರ್ಥವಿಲ್ಲ. ಯಾರ್ಯಾರನೋ ಮೊರೆ ಹೊಕ್ಕು ಕಡೆಗೆ ಜ್ಞಾನೋದಯವಾಗಿ ಭಗವಂತನನ್ನು ಮೊರೆ ಹೋಗಬೇಕು ಅಂತ ಆಲೋಚನೆ ಬರೋ ಅಷ್ಟೊತ್ತಿಗೆ ನಿಮ್ಮ ಆಯಸ್ಸು ಮುಗಿದು ಹೋಗಿರುತ್ತೆ. ನರಹರಿ ತೀರ್ಥರು ತಮ್ಮ ಹಾಡಿನಲ್ಲಿ ಮಾತುಗಳನ್ನು ಹೇಳ್ತಾರೆ. ಅವರನ್ನು ಒಲಿಸಿ ಇವರನ್ನು ಒಲಿಸಿ ಎಲ್ಲರನ್ನ ಒಲಿಸ್ಕೊಳ್ಳೋದಕ್ಕೆ ಹೋದೆ, ಯಾರನ್ನೂ ಜಗತ್ತಿನಲ್ಲಿ ಒಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರೆಲ್ಲರನ್ನ ಒಲಿಸ್ಕೊಳ್ಳೋಕ್ಕೆ 50-60 ವರ್ಷ ಏನು ನಾವು ಕಷ್ಟಗಳನ್ನು ಪಡ್ತೇವೆ, ಆ ಕಷ್ಟದಲ್ಲಿ ಒಂದು ಅಂಶವನ್ನು 5 ವರ್ಷ ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ರೆ, ಕರದಲ್ಲಿಗೆ ಬರುವ ಕೂಡಲೇ ಅವನೇ ಬಂದುಬಿಡ್ತಿದ್ದ ಭಗವಂತ. ಏನು ಬೇಕಾದರೂ ತನ್ನನ್ನೇ ತಾನು ಕೊಟ್ಕೊಂಡು ಬಿಡ್ತಿದ್ದ ಭಗವಂತ ಅಂತ ತಿಳಿಸ್ತಾರೆ. ಆದ್ದರಿಂದ ಭಗವಂತ ಅವನು ಗತಿ ಹೌದು, ಭರ್ತ ಹೌದು, ಪ್ರಭು ಹೌದು, ಸಾಕ್ಷಿ, ನಿವಾಸ, ಶರಣಂ, ಸುಹೃತ್. ಅಷ್ಟೇ ಅಲ್ಲ, ಪ್ರಭವ, ಪ್ರಳಯ. ಅವನು ಇಡೀ ಜಗತ್ತು ಪ್ರಕೃಷ್ಟಂ ಇದಂ ಜಗತ್ ಭವತೆ ಅಸ್ಮಾತ್ ಅತೇವ ಪ್ರಭವ. ಭಗವಂತನಿಂದಲೇ ಇಡೀ ಜಗತ್ತು. ಯಥಾ ಮಹಾಂತಿ ಭೂತಾನಿ ಭೂತೇಷುಚ್ಚಾವತೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನಶೇಷ್ವಹಂ. ಅವನು ಎಲ್ಲ ಹೇಳ್ಕೊಳ್ತಾನವನು. ಇಡೀ ಪ್ರಳಯದ ಮೊದಲು ಇದ್ದಂಥವನು ಅಹಮೇವ ಮಾಸಮಗ್ರೇ ಚ ನಾಣ್ಯದ್ಯತ್ಸ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇ ತದೋಸ್ಮ್ಯಹಂ. ಏನು ಮೂಲ ಭಾಗವತ ಶ್ಲೋಕಗಳು ಅಂತಂತೀವಿ, ಅದರಲ್ಲಿ ಭಗವಂತ ಹೇಳೋದು ಎಲ್ಲದಕ್ಕಿಂತ ಮುಂಚೆ ನಾನೊಬ್ಬನೇ ಇದ್ದಿದ್ದು, ಮತ್ತಿದೆಲ್ಲ ಬಂತಲ್ಲ ನಂತರ ಅಂದರಲ್ಲೇ ನಾನೇ ಪ್ರಭವ, ಎಲ್ಲವೂ ನನ್ನಿಂದಲೇ ಹೊರಗೆ ಬಂದಿದ್ದು ಅಂತಂತಾನೆ. ಆದ್ದರಿಂದ ಭಗವಂತನ ಶಕ್ತಿಯಿಂದ ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಭಗವಂತ. ಓಂ ಜನ್ಮಾದ್ಯಸ್ಯೇತೋನ್ಮಯಾತ್. ಎಲ್ಲ ಜನ್ಮಾದ್ಯಸ್ಯೇತಃ, ಇಡೀ ಅಸ್ಯ ಪ್ರತ್ಯಕ್ಷ ಪ್ರಮಿತಸ್ಯ ಪ್ರಪಂಚಸ್ಯ ಜನ್ಮಾದಿ ಯತಃ, ಎಲ್ಲ ಭಗವಂತನಿಂದಲೇ ಉಂಟಾಗಿದ್ದು ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಅವನಿಗೆ ಪ್ರಭವ ಅಂತ ಹೆಸರು ಅಂತಂತಾರೆ. ಪ್ರಳಯ ಪ್ರಕೃಷ್ಟವಾದ ಲಯ, ಆ ಲಯವನ್ನು ಉಂಟು ಮಾಡುವವನು ಭಗವಂತ. ಅದಕ್ಕೋಸ್ಕರ ಅವನಿಗೆ ಪ್ರಳಯ ಅಂತ ಹೆಸರು ಭಗವಂತನಿಗೆ. ಶರಣಂ ವ್ಯಂಜನಾಚ್ಚೈವ ಬೀಜಮಿತ್ಯುಚ್ಯತೆ ಪ್ರಭು ಅಂದರು. ಅನಂತರ ಪ್ರಳಯ ಕಾಲೇ ಸಂಹರ್ತೃತ್ವಾತ್ ಪ್ರಳಯ ಸ್ವಾಪಂ ಪ್ರಾಪಯದೆ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ
ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂದರು. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತೆ, ಪ್ರತಿನಿತ್ಯ ನಿದ್ದೆ ಮಾಡಿಸ್ತಾನೆ. ಅದೇ ಕಡೆಗೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ತನ್ನ ಹೊಟ್ಟೆ ಒಳಗಡೆ ಹಾಕ್ಕೊಂಡು ಇಡೀ ಜಗತ್ತನ್ನು ಪ್ರಳಯ ಮಾಡ್ತಾನೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಮಹಾಸಂಹಾರಕವಾದ ರೂಪ ಭಗವಂತನದು ಸಂಕರ್ಷಣ ರೂಪ ಅಥವಾ ಲಕ್ಷ್ಮೀ ನರಸಿಂಹ ರೂಪ. ಬ್ರಹ್ಮಾಂಡದ ಒಳಗಿನ ಒಂದು ಸಂಹಾರ, ಬ್ರಹ್ಮಾಂಡದ ಹೊರಗಿನ ಸಂಹಾರ, ಇವುಗಳನ್ನೆಲ್ಲ ಇಟ್ಕೊಂಡು ಲಕ್ಷ್ಮೀ ನರಸಿಂಹ ರೂಪದಿಂದ ಭಗವಂತ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ. ಸಂಕರ್ಷಣ ರೂಪಿಯಾದ ಭಗವಂತ ಸಂಹಾರಕರ್ತ ಅಂತ ಕರಿತೀವಿ. ಆದ್ದರಿಂದ ಭಗವಂತನಿಗೆ ಏನು ಹೆಸರಪ್ಪ ಅಂದರೆ ಪ್ರಳಯ ಅಂತ ಹೆಸರು. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಕಡೆಗೆ ಲೀನವಾಗೋದು, ಲಯ ಆಗೋದು ಅವನಲ್ಲೇ. ಆದ್ದರಿಂದ ಅವನಿಗೆ ಪ್ರಳಯ ಅಂತ ಹೆಸರು. ಅಂತ ಅನೇಕ ರೀತಿಯಲ್ಲಿ ಒಂದೊಂದು ಶಬ್ದಗಳಿಗೆ ನೂರಾರು ವ್ಯುತ್ಪತ್ತಿಗಳನ್ನು ತೋರಿಸಿ 100 ವಿಧವಾದ ಗುಣಗಳನ್ನು ಅವನಲ್ಲಿ ಸಮನ್ವಯವನ್ನು ಮಾಡ್ತಾ ಆಯಾ ಶಬ್ದಗಳಿಂದ ಕರೆಸಿಕೊಳ್ಳೋದು ಪ್ರಮುಖವಾಗಿ ಭಗವಂತನೇ ಅಂತ ಹೇಳಲಿಕ್ಕೆ ಬರುತ್ತೆ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ಪ್ರಭುವಃ ಪ್ರಳಯ ಸ್ಥಾನಂ, ನಾನೇ ಸ್ಥಾನ ನಿಮಗೆ. ಆದ್ದರಿಂದ ಸ್ಥಾನ ಯಾರು? ನಾನೇನೇ ಅಂತ ಭಗವಂತ ಅಂದ. ಆದ್ದರಿಂದ ಸ್ಥಾನ ಅಂತಂದರೆ ನಿಮಗೆ ಆಶ್ರಯದಾತ ಅಂತಲೂ ಒಂದರ್ಥ, ಇಲ್ಲ ಅಂತ ಅರ್ಥ ಅಲ್ಲ. ಜೊತೆಗೆ ಜ್ಞಾನವನ್ನು ಕೊಡುವವನು ಅಂತಲೂ ಅರ್ಥ. ಅದಕ್ಕೆ ಅನೇಕ ಅರ್ಥಗಳಿದೆ. ಆದ್ದರಿಂದ ಸ್ಥಾನ ಶಬ್ದ ವಾಚ್ಯನಾದವನು ಯಾರು? ಭಗವಂತ. ಜೊತೆಗೆ ನಿಧಾನಂ ಬೀಜಮವ್ಯಯಂ ಅಂತಂದರು. ನಿಧಾತೃತ್ವಾತ್ ನಿಧಾನಂ, ಭೀತರಕ್ಷಣಾತ್ ಶರಣಂ, ವ್ಯಂಜನಾಚ್ಚೈವ ಬೀಜಂ ಇತ್ಯುಚ್ಯತೆ ಪ್ರಭು ಅಂದರು. ಆದ್ದರಿಂದ ಅವನಿಗೆ ನಿಧಾತೃತ್ವಾತ್ ನಿಧಾನಂ, ಪ್ರಳಯ ಕಾಲದಲ್ಲಿ ಸಂಹಾರಕವಾದ್ದರಿಂದ ಅವನಿಗೆ ಪ್ರಳಯ ಅಂತ ಕರೆದುವಲ್ಲ, ಹಾಗೆ ಇನ್ನಿತರ ಸಮಯದಲ್ಲೂ ಕೂಡ ಭಗವಂತ ಸಂಹಾರಕನಾಗಿದ್ದಾನೆ. ಬರೀ ಪ್ರಳಯ ಕಾಲದಲ್ಲಿ ಮಾತ್ರ ಅಂತ ಅಂದ್ಕೊಳ್ಬೇಡ್ರಿ. ಅದಕ್ಕೋಸ್ಕರ ಮುಂದೆ ಹೇಳಬೇಕಾದರೆ ಮೃತ್ಯು ಅಂದರು. ಯಾಕೆ ಅಂದರೆ ಅವನಿಗೆ ಮೃತ್ಯು ಮುಂದೆ ಅವನನ್ನು ಹೇಳಬೇಕಾದರೆ ಮೃತ್ಯು ಯಾರು? ಭಗವಂತನೇ. ಬೇರೆ ಕಾಲದಲ್ಲೂ ಸಂಹಾರಕನಾದ್ದರಿಂದ ಅವನನ್ನು ಮೃತಿಂ ಯಾಪಯತಿ, ಮರಣವನ್ನು ತಂದು ಒಡ್ಡುಬಿಡ್ತಾನೆ ನಮಗೆ. ಅದಕ್ಕೋಸ್ಕರ ಅವನಿಗೆ ಮೃತ್ಯು ಅಂತ ಹೆಸರು. ಇಂದ್ರಿಯಗಳಲ್ಲಿದ್ದು ಧಾರಣೆ ಮಾಡಿ ದೇಹವನ್ನು ಕೊಟ್ಟು ನಮ್ಮನ್ನು ಜೀವನನ್ನು ಧಾರಣೆ ಮಾಡಿ ಮರಣವನ್ನು ಪರಿಹಾರ ಮಾಡ್ತಾನೆ ಭಗವಂತ. ಅದಕ್ಕೋಸ್ಕರ ಅವನಿಗೆ ಮುಂದೆ ಹೇಳ್ತಾರೆ ಅಮೃತ ಅಂತ ಕರೀತಾರೆ ಅವನಿಗೆ. ಆದ್ದರಿಂದ ಭಗವಂತ ಎಲ್ಲ ಶಬ್ದಗಳಿಂದಲೂ ಹೇಳಿಸ್ಕೊಳ್ತಾನೆ. ಆದ್ದರಿಂದ ನಿಧಾತೃತ್ವಾತ್, ಇಡೀ ಜಗತ್ತನ್ನು ಆತ ಧಾರಣೆಯನ್ನು ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ನಿಧಾನಂ, ಬೀಜಂ ಅವ್ಯಯಂ. ಆನಂತರ ಶರಣ ಅಂತಂದ್ರೆ ಏನು ಅಂತೆಲ್ಲ ಹೇಳಿದ್ವಲ್ಲ, ಹಾಗೆ ಭಗವಂತ ಬೀಜ ಅಂದರೆ ಏನು? ಸಾಮಾನ್ಯವಾಗಿ ನೋಡಿ, ಇಡೀ ವೃಕ್ಷಕ್ಕೆ ಇಷ್ಟು ದೊಡ್ಡದಾಗಿದೆಯಲ್ಲ ಈ ವೃಕ್ಷಕ್ಕೆ ಬೀಜ ಯಾರು? ಇದೇ ಬೀಜ ಅಂತ ತೋರಿಸ್ತೀವಿ. ಅಂದರೆ ಜಗತ್ತಿನ ಅಭಿವ್ಯಕ್ತಿಗೆ ಭಗವಂತನೇ ಕಾರಣನಾದ್ದರಿಂದ ಅವನಿಗೆ ಬೀಜ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಮುಖ್ಯವಾಗಿ ಇಡೀ ಜಗತ್ತಿಗೆ ಬೀಜ ಭಗವಂತ, ಆದ್ದರಿಂದ ಅವನಿಗೆ ಬೀಜ ಅಂತ ಕರಿತೀವಿ. ಆದ್ದರಿಂದ ಇಷ್ಟೆಲ್ಲ ಆದ ಭಗವಂತ ಅವನು ಹುಟ್ಟುತ್ತಾನೇನಪ್ಪ ಅಂದರೆ ಇಲ್ಲ, ಆತ ಅವ್ಯಯ. ಆತ ದೇಹತಃ ಚೈತನ್ಯ ರೂಪದಿಂದಲಾಗಲಿ ದೇಹ ರೂಪದಿಂದಲಾಗಲಿ ಆತನಿಗೆ 4 ವಿಧವಾದ ನಾಶಗಳಿಂದ ರಹಿತನಾದವನು ಭಗವಂತ. ಆದ್ದರಿಂದ ಅವನಿಗೆ ಅವ್ಯಯ ಅಂತ ಕರೀತೇವೆ ಅಂತ. ಹೀಗೆ ಅಂಥ ಭಗವಂತನ ಸ್ವರೂಪವನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತಾ, ಅಂಥ ಭಗವಂತ ನಮಗೆ ಅನೇಕ ಗುಣಗಳಿಂದ ಕೂಡಿದ ಭಗವಂತ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪ ಗುಣಗಳನ್ನು ಅಭಿವ್ಯಕ್ತಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಅವನಲ್ಲೇ ಇದೆಲ್ಲವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಕೇಳಿದ್ರಲ್ಲ, ಆಚಾರ್ಯರು ಈ 9ನೇ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯ ಯೋಗ ಪಾರಾಯಣವನ್ನು ಮಾಡೋಣ.
अथ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे राजविद्या राजगुह्ययोगो नाम नवमोऽध्यायः। श्रीभगवानुवाच इदं तु ते गुह्यतमं प्रवक्ष्याम्यनसूयवे ज्ञानं विज्ञानसहितं यज्ञात्वा मोक्षसे शुभात्। राजविद्या राजगुह्यं पवित्रमिदमुत्तमं प्रत्यक्षावगमं धर्म्यं सुसुखं कर्तुमव्ययम्। अश्रद्धधानाः पुरुषाः धर्मस्यास्य परन्तप अप्राप्य मां निवर्तन्ते मृत्युसंसारवर्त्मनि मया ततमिदं सर्वं जगदव्यक्तमूर्तिना मत्स्थानि सर्वभूतानि न चाहं तेष्वस्थितः न च मत्स्थानि भूतानि पश्य मे योगमैश्वरम्। भूतभृन्न च भूतस्थो ममात्मा भूतभावनः यथाकाशस्थितो नित्यं वायुः सर्वत्र गो महान् तथा सर्वाणि भूतानि मत्स्थानीत्युपधारय। सर्वभूतानि कौन्तेय प्रकृतिं यान्ति मामिकाम् कल्पक्षये पुनस्तानि कल्पादौ विसृजाम्यहम् प्रकृतिं स्वामवष्टभ्य विसृजामि पुनः पुनः। भूतग्राममिमं कृत्स्नम् अवशं प्रकृतेर्वशात् न च मां तानि कर्माणि निबध्नन्ति धनञ्जय। उदासीनवदासीनम् असक्तं तेषु कर्मसु मयाध्यक्षेण प्रकृतिः सूयते सचराचरम्। हेतुनानेन कौन्तेय जगद्विपरिवर्तते अवजानन्ति मां मूढाः मानुषीं तनुमाश्रितम् परं भावमजानन्तो मम भूतमहेश्वरम्। मोघाशामोघकर्माणो मोघज्ञानाविचेतसः
రాక్షసీమాసురీం చైవ ప్రకృతిం మోహినీం శ్రితాః మహాత్మానస్తు మాం పార్థ దైవీం ప్రకృతిమాశ్రితాః భజంత్యనన్యమనసో జ్ఞాత్వా భూతాదిమవ్యయం సతతం కీర్తయంతో మాం యతంతశ్చ దృఢవ్రతాః నమస్యంతశ్చ మాం భక్త్యా నిత్యయుక్తా ఉపాసతే జ్ఞానయజ్ఞేన చాప్యన్యే యజంతో మాముపాసతే ఏకత్వేన పృథక్త్వేన బహుధా విశ్వతో ముఖం అహం క్రతురహం యజ్ఞః స్వధాహమహమౌషధం మంత్రోహమహమేవాజ్యం అహమగ్నిరహం హుతం పితాహమస్య జగతో మాతా ధాతా పితామహః వేద్యం పవిత్రమోంకారః రుక్సామయజురేవ చ గతిర్భర్తా ప్రభుః సాక్షి నివాస శరణం సుహృత్ ప్రభవః ప్రళయస్థానం నిధానం బీజమవ్యయం తపామ్యహమహం వర్షం నిగృహ్ణామ్యుత్సృజామి చ అమృతం చైవ మృత్యుశ్చ సదసత్యాహమర్జున త్రైవిద్యా మాం సోమపాః పూతపాపా యజ్ఞైరిష్ట్వా స్వర్గతిం ప్రార్థయంతే తే పుణ్యమాసాద్య సురేంద్రలోకం అశ్నంతి దివ్యాన్ దివి దేవభోగాన్ ते तं भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवं त्रयी धर्म मनुप्रपन्नाः गतागतं कामकामालभन्ते అనన్యాశ్చింతయంతో మాం ఏ జనాః పర్యుపాసతే తేషాం నిత్యాభియుక్తానాం యోగక్షేమం వహామ్యహం ఏప్యన్యదేవతా భక్తాః యజంతే శ్రద్ధయాన్వితాః తేపి మామేవ కౌంతేయ యజంత్య విధిపూర్వకం
అహం హి సర్వయజ్ఞానాం భోక్తా చ ప్రభురేవ చ నతు మామభిజానంతి తత్వేన తస్యవంతి తే యాంతి దేవవ్రతా దేవాన్ పితॄన్యాంతి పితృవ్రతాః భూతాని యాంతి భూతేజ్యాః యాంతి మద్యాజినోపి మాం పత్రం పుష్పం ఫలం తోయం యో మే భక్త్యా ప్రయచ్చతి తదహం భక్త్యుపహృతం అశ్నామి ప్రయతాత్మనః యత్కరోషి యదశ్నాసి యజ్జుహోషి దదాసి యత్ యత్తపశ్యసి కౌంతేయ తత్కురుష్వమదర్పణం శుభాశుభఫలైరేవం మోక్షసే కర్మబంధనైః సన్యాసయోగయుక్తాత్మా విముక్తో మాముపైష్యసి సమోహం సర్వభూతేషు న మే ద్వేష్యోస్తి న ప్రియః ఏ భజంతి తు మాం భక్త్యా మయి తే తేషు చాప్యహం అపి చేత్సు దురాచారో భజతే మాం అనన్యభాక్ సాధురేవ సమంతవ్యః సమ్యక్ వ్యవసితో హి సః క్షిప్రం భవతి ధర్మాత్మా శశ్వచ్ఛాంతిం నిగచ్చతి కౌంతేయ ప్రతిజానీహి న మే భక్తః ప్రణశ్యతి మాం హి పార్థవ్యపాశ్రిత్య ఏపి స్యుః పాపయోనయః స్త్రియో వైశ్యాస్తథా శూద్రాః తేపి యాంతి పరాం గతిం కిం పునర్బ్రాహ్మణాః పుణ్యాః భక్తా రాజర్షయస్తథా అనిత్యమసుఖం లోకం ఇమం ప్రాప్య భజస్వ మాం మన్మనా భవ మద్భక్తో మద్యాజీ మాం నమస్కురు మామే వైష్యసి యుక్త్వైవం ఆత్మానం మత్పరాయణః इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे राजविद्या राजगुह्ययोगो नाम
ನವಮೋऽಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕೊನೆಯಲ್ಲಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಗೀತಾಪಾರಾಯಣದ ಕಾರ್ಯಕ್ರಮ ಇವತ್ತು ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. No.